ವೀಕ್ಷಕರೇ, ಇದು ಲೈವ್ ಪ್ರೋಗ್ರಾಮ್. ನೀವು ನೇರವಾಗಿ ಗುರೂಜಿ ಅವರ ಹತ್ರ ಮಾತನಾಡಬಹುದು ಕರೆ ಮಾಡುವ ಮುಖಾಂತರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡುವಂತಹ ವಿಶೇಷ ವಿಚಾರ ಯಾವುದಪ್ಪ? ಅಫ್ಕೋರ್ಸ್ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಸಾಕಷ್ಟು ಟಿಪ್ಸ್ಗಳನ್ನಿರಬಹುದು, ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ತಾ ಬಂದಿದ್ದೀರಾ. ಹಾಗೆ ಇವತ್ತು ಮತ್ತೊಂದು ವಿಶೇಷ ವಿಚಾರದ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಸೊ ಅದೇನು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು, ಹಾಗೆ ಕರ್ಮದೋಷ ಇನ್ನಿತರೆ ದೋಷಗಳನ್ನ ಬಹಳ ಸರಳವಾಗಿ ನಿವಾರಿಸಿಕೊಳ್ಳುವವರು, ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ದಾರಿ ತೋರುವವರು, ಅವರೇ ದುಡ್ಡಿನ ದ್ರೋಣಾಚಾರ್ಯ, ಮನಿ ಅಂಡ್ ಲೈಫ್ ನ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯರು. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ಎಲ್ಲರಿಗೆ. ಹೇಗಿದ್ದೀರಾ ಗುರೂಜಿ? ತುಂಬಾ ಚೆನ್ನಾಗಿದ್ದೀವಿ ಮೇಡಮ್, ಹೇಗಿದ್ದೀರಾ ನೀವು? ನೀವು ಹೇಳುವಂತಹ ಟೆಕ್ನಿಕ್ಸ್ ಇಂದ ನಾವು ತುಂಬಾ ಚೆನ್ನಾಗಿದ್ದೀವಿ ಗುರೂಜಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ನನ್ನ ಪ್ರಶ್ನೆ ಏನು ಅಂದ್ರೆ ಗುರೂಜಿ, ಈಗ ನನ್ನ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲಪ್ಪ, ನಾನು ಪ್ರತಿನಿತ್ಯ ಸಂಪಾದಿಸ್ತೇನೆ, ತಿಂಗಳಿಗೆ ಎಷ್ಟು ಲಕ್ಷ ಲಕ್ಷ ಕೋಟಿ ಕೋಟಿ ಅಂತ ಬರುತ್ತೆ, ಬಟ್ ಎಂಡ್ ಆಫ್ ದ ಡೇ ನನ್ನ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ, ಯಾಕೆ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಆ್ಯಂಡ್ ವ್ಯಕ್ತಿಗಳಿರಬಹುದು, ಹಾಗೆ ಇಂಥ ಮನೆಗಳಲ್ಲಿ ದುಡ್ಡು ನಿಲ್ಲೋದಿಲ್ಲ, ಇಂಥ ಸ್ಥಳಗಳಲ್ಲಿ ದುಡ್ಡು ಇರೋದಿಲ್ಲ ಅಂತ ಏನಾದರೂ ಇದೆಯಾ? ಅಥವಾ ಈ ಪರ್ಸನ್ ಹತ್ರ ದುಡ್ಡು ಇರೋದೇ ಇಲ್ಲ ಅಂತ ಏನಾದರೂ ಇದೆಯಾ? ಅಥವಾ ಅವರು ಕೂಡಿಟ್ಕೊಳ್ಬಹುದಾ? ಅದಕ್ಕೇನಾದರೂ ಮಾರ್ಗಗಳಿದೆಯಾ ಅಂತ? ಓಕೆ, ವೆರಿ ಗುಡ್ ಕ್ವೆಶನ್ ಮೇಡಮ್. ಇದಕ್ಕೆ ಐ ಥಿಂಕ್ ಮಹಾಭಾರತ ಒಂದು ಸನ್ನಿವೇಶ ಒಂದು ಬೇಗ ನಾನು ನಿಮ್ಗೆ ತಿಳಿಸ್ತೇನೆ, ಅದಾದಮೇಲೆ ಕಾಲ್ಸ್ ತೆಗೆದುಕೊಳ್ಳೋದಿದೆ. ಸೊ ಹಾಗಾಗಿ ನೋಡಿ, ಕಲಿಯುಗ ಪ್ರಾರಂಭವಾಗಿದ್ದು ದ್ವಾಪರ ಯುಗದ ಮಹಾಭಾರತ ಯುದ್ಧದ ಸಮಯದಲ್ಲಿ 9 ದಿನ ಯುದ್ಧ ನಡೆದಿರುತ್ತೆ. ಆಗ ಕಲಿ ಅನ್ನುವಂಥವ್ರು ಕಲಿಯುಗ ತೆಗೆದುಕೊಳ್ಳೋದಕ್ಕೆ, ಕಲಿ ಅನ್ನೋದು ರಾಕ್ಷಸ, ಅದು ರಾಜ. ಸೊ ಕಲಿಯುಗಕ್ಕೆ ರಾಜ ಕಲಿ. ಸೊ ಅವರು ಬಂದು ತೆಗೆದುಕೊಳ್ಬೇಕು ದ್ವಾಪರ ಯುಗದಿಂದ. ಬಟ್ ಶ್ರೀಕೃಷ್ಣ ಇನ್ನೂ ಬದುಕಿರೋದಕ್ಕೆ ಕಲಿಗೆ ಅಷ್ಟೊಂದು ಶಕ್ತಿ ಸಾಲೋದಿಲ್ಲ ಕಲಿಯುಗನ ಓವರ್ಟೇಕ್ ತೆಗೆದುಕೊಳ್ಳೋದಕ್ಕೆ. ಸೊ ಆಗ ಶ್ರೀಕೃಷ್ಣ ಎಲ್ಲ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ದೇವಲೋಕಕ್ಕೆ ಹೋಗ್ತಾರೆ, ಭೂಲೋಕದಲ್ಲಿ ತೀರೋಗಿ ದೇವಲೋಕಕ್ಕೆ ಹೋಗ್ತಾರೆ. ತದನಂತರ ಆ ಟೈಮ್ನಲ್ಲಿ ಅರ್ಜುನನ ಮೊಮ್ಮಗ ಅಂತಂದರೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಅನ್ನುವರು ಮಹಾರಾಜರಾಗಿರ್ತಾರೆ ಹಸ್ತಿನಾಪುರಕ್ಕೆ. ಆ ಟೈಮಲ್ಲಿ ಕಲಿ ಬರ್ತದೆ. ಕಲಿ ಬಂದು ಕೇಳುತ್ತೆ, ಇನ್ನು ನನ್ನ ಒಂದು ರಾಜ್ಯದ ಟೈಮ್ ಬಂದಾಯಿತು, ಸೊ ದ್ವಾಪರ ಯುಗ ಮುಗೀತು, ಇನ್ಮೇಲೆ ನಾನು ಬರ್ತೇನೆ, ನನ್ನ ಯುಗ ಇನ್ನು ಶುರುವಾಗುತ್ತೆ ಅಂತ ಹೇಳಿ. ಆಗ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ತುಂಬ ಒಳ್ಳೆಯ ಮನುಷ್ಯ ಅವರು. ಸೊ ಅವ್ರು ಹೇಳ್ತಾರೆ, ಇಲ್ಲ ನಾನು ಜಾಗ ಕೊಡೋದಿಲ್ಲ. ನನ್ನ ತಾತ ಆಗಿರೋರು ಅರ್ಜುನ, ಶ್ರೀಕೃಷ್ಣನ ಜೊತೆ ನಾನಿದ್ದವನು, ಅಭಿಮನ್ಯು ನನ್ನ ತಂದೆ, ನಾನೇನು ಜಾಗ ಕೊಡಲ್ಲ ಅಂತೇಳಿ. ಆಗ ಕಲಿ ಹೇಳ್ತಾರೆ, ಕಲಿ ರಾಕ್ಷಸ ರಾಜ ಗೊತ್ತಿರಲಿ, ನನ್ನ ಟೈಮ್ ಬಂತು, ನಾನು ಬಿಟ್ಕೊಡಲ್ಲ, ನಾನು ಇವತ್ತೊಂದು ಸ್ಟಾರ್ಟ್ ನಂದು ಅಂತ ಹೇಳ್ತಾನೆ. ಅದಕ್ಕೊಂದು ಕೆಲಸ ಮಾಡು, ಇಂತಿಂಥ ಜಾಗಗಳಲ್ಲಿ ಮಾತ್ರ ನೀನು ಇರಬೇಕು, ಎಲ್ಲ ಜಾಗದಲ್ಲೂ ಇರಬಾರ್ದು, ಯಾಕಂದರೆ ಇನ್ನಸೆಂಟ್ ಪೀಪಲ್ ಇದ್ದಾರೆ, ಒಳ್ಳೆ ಜನಗಳಿದ್ದಾರೆ, ನೀನು ಬಂದೆಲ್ಲ ಹಾಳು ಮಾಡಿಬಿಟ್ರೆ ಅಂತಂತ ಹೇಳ್ತಾರೆ. ಅದಕ್ಕೆ ಓಕೆ, ರಾಕ್ಷಸ ಕೇಳುತ್ತೆ, ಆಯಿತು ನನಗೆ ಒಂದು 5 ಜಾಗ ಕೊಡು ಅಂತ ಕೇಳುತ್ತೆ. ಆಗ ಯಾವುದೆಲ್ಲ ಆ ಜಾಗ ಅಂತಂತ ಕೇಳಿದಾಗ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ಆಯಿತು ನೀನೇ ಚೂಸ್ ಮಾಡ್ಕೊ ಯಾವ ಜಾಗಗಳು ನಿನಗೆ ಬೇಕು ಅಂತೇಳಿ. ಆಗ ಅದು ಫಸ್ಟ್ ಹೇಳುವಂಥದ್ದು, ಯಾವ ಜಾಗ ಗಲೀಜಾಗಿರುತ್ತೋ, ಫಿಲ್ತಿ ಡರ್ಟಿ ಆಗಿರುತ್ತೋ, ಅದು ಮನಸ್ಸಾಗ್ಬೋದು ಅಥವಾ ಜಾಗ ಆಗ್ಬೋದು, ಅಲ್ಲಿ ನಾನಿರ್ತೀನಿ ಅಂತ ಹೇಳುತ್ತೆ. ಸೊ ಈಗ ನೀವು ತಿಳ್ಕೊಳ್ಬೇಕು, ಎಲ್ಲರೂ ತಿಳ್ಕೊಳ್ಬೇಕು, ನಮ್ಮ ಮನೆಗಳು ಸೊ ನೀಟಾಗಿದೆಯಾ, ಇಸ್ ಇಟ್ ಕ್ಲಟರ್ ಫ್ರೀ, ಫರ್ಗೆಟ್ ದಿ ಹೌಸ್, ನಮ್ಮ ಮನಸ್ಸುಗಳು ಎಷ್ಟು ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಎಲ್ಲಿ ಗಲೀಜಿಲ್ವೋ, ಎಲ್ಲಿ ಸುಂದರ ಇದೆಯೋ, ನೀಟ್ ಇದೆಯೋ, ನೀಟ್ನೆಸ್ ಇದೆಯೋ, ಕ್ಲೆನ್ಲಿನೆಸ್ ಇದೆಯೋ, ಅಲ್ಲಿ ದೇವರು ಇರ್ತಾರೆ, ಅಥವಾ ಹಣ ಆಸ್ತಿ ಐಶ್ವರ್ಯಗಳೆಲ್ಲ ಇರುತ್ತೆ. ಜಸ್ಟು ಬ್ಲಂಟ್ಲಿ ಪುಟ್, ನಮ್ಮ ಒಂದು ಸಮಾಜ ಸರಿ ಹೋಗಬೇಕು ಅಂತಂದರೆ ನಾವೇನು ವಾಶ್ರೂಮ್ಸ್ ನೋಡ್ತೀವೋ ನಮ್ಮ ಊರುಗಳಲ್ಲಿ, ಅದು ಬೆಂಗಳೂರು ಆಗಿರ್ಬೋದು ಅಥವಾ ಮೈಸೂರು ಮಂಗಳೂರು ಯಾವುದೇ ಆಗಿರ್ಬೋದು, ನೀವು ಪಬ್ಲಿಕ್ ಟಾಯ್ಲೆಟ್ಸ್ ಹೇಗಿದೆ? ಸೊ ಎಲ್ಲಿ ತನಕ ಪಬ್ಲಿಕ್ ಟಾಯ್ಲೆಟು ನೀಟ್ ಆಗಲ್ವೋ ಅಲ್ಲಿ ತನಕ ಈ ದೇಶ ಅಲ್ಲ, ಯಾವ ದೇಶನೂ ಸರಿ ಇರೋದಿಲ್ಲ. ಸೊ ಇನ್ಫ್ಯಾಕ್ಟ್ ನೀವು ದೊಡ್ಡ ದೊಡ್ಡ ಊರಿಗೆ ಹೋಗಿ, ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಆಗ್ಬೋದು ಅಥವಾ ಶ್ರೀಮಂತ ದೇಶ ಆಗ್ಬೋದು, ಅಲ್ಲಿ ಮೊದಲಿಗೆ ಇದೆಲ್ಲ ಚೆನ್ನಾಗಿರುತ್ತೆ.
ನಿಜ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ದೇರ್ ಅದರ್ ಪ್ಲೇಸಸ್ ಐ ಮೀನ್ ಟೈಮ್ ವಿಲ್ ಡಿಸ್ಕಸ್. ಸೊ ಒಂದೇ ಲೈನಲ್ಲಿ ಉತ್ತರ ಕೊಟ್ಬಿಟ್ರಿ ಬಿಡಿ, ಇದು ಜನಕ್ಕೂ ಕೂಡ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ ಗುರುಜಿ. ಕುಷ್ಟಗಿಯಿಂದ ಮಹಾಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಗುರೂಜಿ ಇದ್ದಾರೆ, ಮಾತಾಡಿ. ಹೌದು ಮೇಡಮ್. ನಮಸ್ತೆ ಮೇಡಮ್. ಗುರುಜಿ. ನಮಸ್ತೆ ನಮಸ್ತೆ ಮೇಡಮ್. ಗುರುಜಿ, ಇದು ಈಗ 1-2 ವಾರದಿಂದ ಕಾಲ್ ಸಿಕ್ಕಿತ್ತು ಅಪ್ಪಾಜಿ. ಓಕೆ. ಈಗ ಮಗಳು ವಿದೇಶಕ್ಕೆ ಹೊಂಟೋಳ್ರಿ ಅಪ್ಪಾಜಿಗ. ಈಗ ನಾ ಎಲ್ಲಾ ಹೂ ಅಂದ್ರಿ ಅಪ್ಪಾಜಿ, ಎಲ್ಲಾ ಪ್ರೋಸೆಸ್ ಎಲ್ಲಾ ನಡೆದೈತ್ರಿ. ಈಗ ಕೆಲವೊಬ್ರು ನಮ್ ಮಂದಿ ಏನನ್ನಕತ್ತಾರ, ದೂರ ಪ್ರದೇಶಕ್ಕೆ ಕಳ್ಸಾಕತ್ತಿದ್ವಿ, ಈಗ ದುಬೈಕ್ ಹೋಗ್ಬೇಕು, ಯಾಕ್ ಬೇಕು ಬೇಡ ಅಂತಾರ ಅಪ್ಪಾಜಿ. ಹಂಗಾಗಿರಿ ನನ್ ಮನಸ್ಸು ಚಂಚಲ ಆಗೈತ್ರಿ. ಈಗ 4 ತಿಂಗಳಿದ್ ಮನ್ಸಿಗೆ ಈ ಸಲ ಇಲ್ರಿ. ನಂಗೆ ಅದಕ್ಕೆ ಸ್ವಲ್ಪ ನಿಮ್ಮ ಆಶೀರ್ವಾದ ಬೇಕ್ರಿ. ಅದು ಗೊಂದಲ ಸಾಮಾನ್ಯವಾಗಿ ಹೊರದೇಶಕ್ಕೆ ಈಗ ನನ್ನ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ನನಗೂ ಹಾಗೆ ಅನಿಸೋದು ಸಹಜ. ಬಟ್ ಒಂದಂತೂ ಗೊತ್ತಿರಬೇಕು, ಭಾರತ ದೇಶದ ರೀತಿ ಯಾವ ದೇಶಗಳು ಇಲ್ಲ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೇನೆ ಸರಿಸುಮಾರು. ಸೊ ಹಾಗಾಗಿ ಇಂಡಿಯಾದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೂ ಬೇರೆ ದೇಶ ಅನ್ನುವಂಥದ್ದು ಇದೇ ಭೂಮಿಯಲ್ಲೇ ಇರೋದು. ಸೊ ನಮಗೆ ಈ ಭೂಮಿ ಎಲ್ಲ ನಮ್ಮದೇ, ವಿಶ್ವ ಅಂತಂದರೆ ಎಲ್ಲವೂ ನಮ್ಮದೇ. ಸೊ ಹಾಗಾಗಿ ಅಷ್ಟೊಂದು ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ. ಸೊ ಇಫ್ ದರ್ ಇಸ್ ಅ ರಿಯಲ್ ಪರ್ಪಸ್, ಏನೋ ಒಂದು ಮಹತ್ತರ ಉದ್ದೇಶ ಇದೆ, ಅಲ್ಲೇನೋ ನಿಜವಾಗ್ಲೂ ಅಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಖುಷಿಯಿಂದ ಕಳಿಸ್ಕೊಡಿ. ಎಲ್ಲ ಕಡೆ ದೇವರಿದಾರಲ್ವ. ನಿಮ್ಮ ಮಗಳು ಇಲ್ಲಿರಲಿ ಅಥವಾ ದುಬೈಗೆ ಹೋಗಲಿ ಇಲ್ಲ ಫಾರಿನ್ಗೆ ಹೋಗಲಿ, ಎಲ್ಲ ಕಡೆನೂ ವಿಶ್ವ ಇದೆ. ಆ ರೀತಿ ಎಲ್ಲ ಹೆಚ್ಚು ಚಿಂತೆ ಮಾಡಬಾರ್ದು. ಫ್ಲೆಕ್ಸಿಬಿಲಿಟಿ ಇರಬೇಕು, ಸ್ವತಂತ್ರ ಕೊಡಬೇಕು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಪವಿತ್ರ ಅಂತ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಪವಿತ್ರ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾಗಮಂಗಲದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಮೇಡಮ್ ಹೇಳಿ. ಸರ್, ನಮ್ಮ ಮಗಳು ಇವಾಗ CA ಓದ್ಬೇಕು ಅಂತ ಓದ್ತಾ ಇದ್ದಾಳೆ. ಇವಾಗ ತುಂಬಾ ವರ್ಷ, 1-2 ವರ್ಷದಿಂದನೂ ಅವಳು ಓದ್ತಾ ಇದ್ದಾಳೆ. ಆದ್ರೆ ಅದು ಕ್ಲಿಯರ್ ಆಗ್ತಾ ಇಲ್ಲ ಸರ್. ಏನಾರ ಪರಿಹಾರ ಇದೆಯಾ? ಖಂಡಿತ. ಡೆಫಿನೆಟ್ ಆಗಿ ಯಾವುದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ, ಯಾವುದೆಲ್ಲ ಸುಲಭವಾಗುತ್ತೆ ಅಂತಂದರೆ, ನಮ್ಮ ಒಂದು ಒಳಗಡೆ ಅಂತಂದರೆ ಅಂತರಾಳದಲ್ಲಿ ಯಾವುದೆಲ್ಲ ಆಗಲೇಬೇಕು ಅಂತ ಒಂದು ಆ ಕಾತುರತೆ ಇರುತ್ತೋ ಅವೆಲ್ಲ ತುಂಬ ಸುಲಭವಾಗಿ ಆಗ್ಬಿಡುತ್ತಮ್ಮ. ಈಗ ನಿಮ್ಮ ಮಗಳು ಒಬ್ಬಳೇ ಅಲ್ಲ, ಫಸ್ಟ್ ಟೈಮ್ CA ಬರೀತಿಲ್ಲ, ಎಷ್ಟೋ ಸಾವಿರಾರು ಜನ ಇದ್ದಾರೆ. ಹಾಗೆ ನೀಟ್ ಎಕ್ಸಾಮ್ ಆಗ್ಬೋದು, ಇನ್ನೂ ಟಫೆಸ್ಟ್ ಕ್ಯಾಟ್ ಎಕ್ಸಾಮ್ ಆಗ್ಬೋದು. ಈ ರೀತಿ ತುಂಬ ಒಂದು ಪರೀಕ್ಷೆಗಳಿದ್ದಾವೆ. ಇದೆಲ್ಲ ಯಾಕೆ ಕಷ್ಟ ಅಂತಂದರೆ, ನಾವಿನ್ನೂ ಪರಿಶ್ರಮ ಎಷ್ಟು ಹಾಕಬೇಕಿತ್ತೋ ಅಷ್ಟು ಹಾಕಿರಲ್ವೇನೋ, ಅದಕ್ಕೋಸ್ಕರ ಅದಿರುತ್ತೆ. ಅದು ಬಿಟ್ಟರೆ ಇನ್ನೊಂದು ನೀವು ಮಾಡ್ಬೋದು. ನೀವು ಊಟ ಮಾಡಬೇಕಂತಂದರೆ, ಸ್ಪೆಷಲಿ ನಿಮ್ಮ ಮಗಳು ಊಟ ಮಾಡಬೇಕು ಅಂತಂದರೆ, ನೀವು ಒಂದು ವೇಳೆ ರೈಸ್ ತಿನ್ನೋಗಾದರೆ ಅಥವಾ ಮುದ್ದೆ ಆಗ್ಬೋದು ಅಥವಾ ಚಪಾತಿ ಆಗ್ಬೋದು, ರೋಟಿ ಆಗ್ಬೋದು, ನೀವು ತಿನ್ನೋದಕ್ಕಿಂತ ಮುಂಚೆ ನೀವು ಅದಕ್ಕೆ ಹೇಳ್ಕೊಳ್ತಾ, ನೀವೇನು ಆಗಬೇಕು ಅಂತಿದ್ದೀರೋ ಅದು ಹೇಳ್ಕೊಳ್ತಾ ಅದನ್ನು ತಿನ್ನಬೇಕು. ಈಗ ಸಪೋಸ್ ನಾನು ರೈಸ್ ತಿಂತಾಯಿದ್ದೀನಿ ಅಂದ್ಕೊಳ್ಳೋಣ. ನಾನು ರೈಸ್ ಫಸ್ಟು ತಿನ್ನೋದಕ್ಕಿಂತ ಮುಂಚೆ ಮೊದಲನೇ ಒಂದು ಹಿಡಿ ರೈಸನ್ನು ಅಥವಾ ಅಕ್ಕಿಯನ್ನು ಅದನ್ನು ಸೈಡ್ಗೆ ಇಡಬೇಕು. ಅದು ವಿಶ್ವಕ್ಕೆ ಅಂತಂತೇಳಿ, ಅದು ದಾನಕ್ಕೆ. ತದನಂತರ ನಾನು ಏನು ತಿಂತೇನೋ ಅದಕ್ಕೆ ಹೇಳಬೇಕು, ನಾನು ಅತಿ ಸುಲಭವಾಗಿ ನನ್ನ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ CA ಆಗಿದ್ದಕ್ಕೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪ್ರತಿ ಸಲ ಅನ್ನ ತಿನ್ನಬೇಕಂತಂದ್ರು, ನೀರು ಕುಡಿಬೇಕಂತಂದ್ರು ಎಲ್ಲ ಟೈಮಲ್ಲೂ ಹೇಳ್ತಿರ್ಬೇಕು. ಆಗೇನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಫೀಡ್ ಆಗುತ್ತೆ. ಇಟ್ ಗಿವ್ಸ್ ಲಾಟ್ ಆಫ್ ಸ್ಟ್ರೆಂತ್. ಸೊ ಹಾಗಾಗಿ ಯಾರ್ಯಾರು ಈ ಎಕ್ಸಾಮ್ಸಲ್ಲಿ ಕ್ಲಿಯರ್ ಆಗ್ತಿರಲ್ವೋ ಅವರಿಗೆ ದೃಷ್ಟಿ ಇಲ್ಲ ಅಂತಂತಲ್ಲ, ಬಟ್ ಪರಿಪೂರ್ಣವಾಗಿ ದೃಷ್ಟಿ ಇರೋದಿಲ್ಲ, ಆ ಸಂಪೂರ್ಣತೆ ಇರೋದಿಲ್ಲ, 100% ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮ್ಮ ಮಗಳಿಗೆ ಹೇಳಿ ಇದು ಮಾಡಲಿಕ್ಕೆ 100% ಅವರು ಕ್ಲಿಯರ್ ಮಾಡ್ತಾರೆ, CA ಆಗೇ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಶೈಲಜಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ದೊಡ್ಡಬಳ್ಳಾಪುರದಿಂದ ಮೇಡಮ್. ಓಕೆ, ಮಾತಾಡಿ. ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ? ಗುರುಜಿ ನಮಸ್ಕಾರ. ಗುರುಜಿ ಕೋಟಿ ನಮಸ್ಕಾರ. ಕೋಟಿ ನಮಸ್ಕಾರ ನಿಮಗೂ ಮೇಡಮ್. ಹೇಳಿ ಮೇಡಮ್. ಗುರುಜಿ, ನನ್ಗೆ ಆರೋಗ್ಯದೊಂದು ಮತ್ತೆ ಮನೆ ಕಟ್ಟೋದೊಂದು ಗುರುಜಿ ಇಷ್ಟೇ. ಓಕೆ ಮೇಡಮ್. ಎಷ್ಟು ವಯಸ್ಸು ಮೇಡಮ್ ನಿಮಗೆ?
ಗುರುಜಿ ನಮ್ಗೆ ಒಂದ್ 55 ಆಗೈತೆ ಗುರುಜಿ. 55 ಆಗಿದೆ. ಓಕೆ, ಹೌದು ಗುರುಜಿ. ಎಸ್ ಮೇಡಮ್, ಎರಡು ಬೇಗ ಕ್ವಿಕ್ಕಾಗಿ ಹೇಳ್ಬಿಡ್ತೇನೆ. ಸೊ ಆರೋಗ್ಯ ಸಮಸ್ಯೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ಏನೇನಿದೆ ಅಂತ ನಾನು ಇಲ್ಲಿ ಎಲ್ಲ ತಿಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ನಿಮಗೂ ಹೇಳೋದಕ್ಕೆ ಕಷ್ಟ ಇರ್ಬೋದು. ಸೊ ಒಳ್ಳೆ ಡಾಕ್ಟರ್ನ, ಒಳ್ಳೆ ಹಾಸ್ಪಿಟಲ್ನ ಡೆಫಿನೆಟಾಗಿ ನೀವು ಹೋಗಿ ಕಾಣ್ಬೋದು. ತುಂಬ ಉತ್ತಮವಾದ ಚಿಕಿತ್ಸೆಗಳು ಇವತ್ತು ಲಭ್ಯ ಇದೆ, ನೀವು ಅದನ್ನು ನೋಡ್ಬೋದು. ಒಂದು. ಎರಡನೇದು, ಅನಾರೋಗ್ಯ ಇದು ಒಂದರಿಂದನೇ ಪರಿಪೂರ್ಣವಾಗಿ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮನಸ್ಸು ಶುದ್ಧವಾಗಿ ಇಟ್ಕೋಬೇಕು. ಸೊ ಕೆಲಸ ಪ್ರೀತಿಯಿಂದ ಮಾಡಬೇಕು, ನಿಮ್ಮ ಜೀವನವನ್ನು ಹ್ಯಾಪಿಯಾಗಿ ಏನೋ ಜೀವಿಸಬೇಕು. ಸೊ ಹೀಗೆ ಮಾಡಿದಾಗ ಹೋಲಿಸ್ಟಿಕ್ ಹೆಲ್ತ್ ಅಂತ ಏನು ಹೇಳ್ತೇವೋ ಕಂಪ್ಲೀಟ್ ಹೆಲ್ತ್ ಅನ್ನೋದು ನಿಮ್ಮದಾಗುತ್ತೆ. ಒಂದು. ಎರಡನೇದು, ಮನೆ ಕಟ್ಟೋದಕ್ಕೆ ಇದು ತುಂಬ ಸುಲಭ ಮೇಡಮ್. ನಾವು ಯಾವತ್ತೂ 2 ಮನೆ ಕಟ್ಟಬೇಕು. ಒಂದು ಮನೆ ನಾವು ಪರ್ಮನೆಂಟ್ ಮನೆ, ಅದು ನಾವು ಸತ್ತಾದಮೇಲೆ ಸಿಗುವಂಥದ್ದು. ಆ ಮನೆಗೆ ತುಂಬ ಜನ ವರ್ಕ್ ಮಾಡೋದಿಲ್ಲ, ಇಲ್ಲಿ ಬರೀ ಭೂಲೋಕದ ಮನೆಗೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಒಂದು, ಈ ಭೂಲೋಕದಲ್ಲಿ ಮನೆ ಕಟ್ಟೋಕ್ಕಾಗದೇ ಇದ್ದರೆ ಅಲ್ಲೂ ಕಟ್ಟೋಕ್ಕಾಗೋದಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಸೊ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನು ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಮನೆ ಕಟ್ಟಬೇಕು. ಈ ಪಕ್ಷಿಗಳು ಮನೆ ಕಟ್ಟಾಯಿತು, ಗೂಡು ಕಟ್ಕೊಂಡ್ವು, ಪ್ರಾಣಿಗಳೆಲ್ಲ ಮನೆ ಇದೆ, ಆಮೇಲೆ ಇರುವೆಗೂ ಮನೆ ಇದೆ. ನಾವು ಮನುಷ್ಯರು ಇಷ್ಟೆಲ್ಲ ಬುದ್ಧಿ ಇದೆ, ನಾವು ಮನೆ ಕಟ್ಟೋದಕ್ಕೆ ಕಷ್ಟ ಅಂತ ಹೇಳ್ತೇವೆ. ನನಗೂ ಒಂದೊಂದ್ಸಲಿ ಬೇಜಾರಾಗುತ್ತೆ. ಬಟ್ ಎನಿವೆ, ಇವತ್ತು ನೀವು ಮನಸ್ಸು ಮಾಡಿ, ಭೂದೋಷ ಇದ್ದರೆ ಕೆಲವೊಂದು ಸಲ ಮನೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆಸ್ತಿ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಾವು ಭೂದೋಷಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡಿದ್ದು, ವರ್ಕ್ಶಾಪು. ಸೊ ಆವಾಗ ಯಾರು ಬಂದಿದ್ದರೂ ಅವ್ರಿಗೆ ಈ ಮಣ್ಣನ್ನು ಆಶೀರ್ವಾದ ಮಾಡಿ ಕೊಟ್ಟಿದ್ದು. ಸೊ ಅದು ಮಾಡಿದಾಗ ಭೂದೋಷ ಮುಕ್ತಿಯಾಗಿ ಎಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ನೀವು ಒಂದು ಸಲ ಟೈಮ್ ಇದ್ದಾಗ ನೀವು ದಯವಿಟ್ಟು ಬನ್ನಿ, ಸೊ ಮಾಡ್ಬೋದು. ಸೊ ಭೂದೋಷ ಮುಕ್ತಿಯಾಗಿದ್ದೇ ನಿಮಗೆ ಆಗುತ್ತೆ, ಖಂಡಿತವಾಗ್ಲೂ ನೀವು ಮನೆ ಕಟ್ತೀರ. ಸೊ ಇವತ್ತದ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಮ ಮನೆ ಚಿತ್ರವನ್ನು ನೀವು ಊಹೆ ಮಾಡ್ಕೋಬೇಕು, ನಿಮ್ಮ ಮನೆ ಹೆಸರಿಡಬೇಕು. ಸೊ ಈಗೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಇವತ್ತಿಲ್ದಿರ ನಾಳೆ ಮನೆ ಕಟ್ತೇವೆ, ಕಟ್ತೀರಾ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಅಮೃತ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮೃತ ಅವರೇ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇರೋದು. ಓಕೆ, ಇಲ್ಲೇ ಬೆಂಗಳೂರು. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್, ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ಅಮೃತ ಅಂತ. ಸರ್, ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ 5 years ಆಯ್ತು ಸರ್. ಓಕೆ, ಹೇಳಿ. ಮಾತಾಡಿ ಅಮೃತ ಅವರೇ. ಅಲ್ಲ ಸರ್, ನಾನು ಮಾತಾಡ್ತಾ ಇದ್ದೀನಿ ಮ್ಯಾಮ್. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ ಮ್ಯಾಮ್, ಟಿವಿ ಆಫ್ ಮಾಡಿ. ಹೇಳಿ. ಇಂಜಿನಿಯರ್ ಮುಗಿಸಿ 5 years ಆಯ್ತು, ಮುಂದಕ್ಕೆ? ಹೌದು, ಬಟ್ ಏನಂತಂದ್ರೆ ಇಂಟರ್ವ್ಯೂಸ್ ಬರ್ತಿದೆ, ಬಟ್ ಇವನ್ ರೆಫರೆನ್ಸ್ ಅಲ್ಲಿ ಇಂಟರ್ವ್ಯೂಸ್ ಕೊಡ್ತೀನಿ, ಜಾಬ್ ಕೊಡ್ತೀನಿ ಅಂತ ರೆಫರೆನ್ಸ್ ಕೂಡ ಬರ್ತಿದೆ. ಬಟ್ ನನಗೆ ತುಂಬಾ ಮೈಂಡ್ ಬ್ಲಾಕ್ ಮತ್ತೆ ಡಿಪ್ರೆಷನ್ ತರ ಫೀಲ್ ಆಗ್ತಿದೆ. ಹೋಗೋದಕ್ಕೆ ಮನ್ಸು ಬರ್ತಿಲ್ಲ ಸರ್. ಇಂಟರ್ವ್ಯೂಸ್ ಬರ್ತಿದೆ, ಇವನ್ ರೆಫರಲ್ ಇಂಟರ್ವ್ಯೂಸ್ ಕೂಡ ಬರ್ತಿದೆ, ಬಟ್ ನನ್ಗೆ ಹೋಗೋದಕ್ಕೆ ಮನ್ಸು ಆಗ್ತಿಲ್ಲ. ಯಾಕೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಬೇಕು ಅಂತಾನು ಫೀಲ್ ಆಗುತ್ತೆ ಯಾವಾಗ್ಲೂ, ಬಟ್ ಅದೊಂಥರ ಪುಷಪ್ ಆಗ್ತಿಲ್ಲ ಸರ್. ಯಾವಾಗ್ಲೂ ಮೈಂಡ್ ಬ್ಲಾಕ್ ಆಗ್ತಿರುತ್ತೆ. ಓಕೆ ಓಕೆ, ನೀವು ಧ್ಯಾನ ಮಾಡ್ತೀರಾ, ಮೆಡಿಟೇಷನ್ ಏನಾದರೂ ಮಾಡ್ತೀರಾ ಮೇಡಮ್? ಇವಾಗ ಸರ್, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇವಾಗ ಒಂದು 5 years ಆದ್ಮೇಲೆ ಯಾಕೆ ಈ ತರ ಆಯ್ತು ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಖಂಡಿತ ಇವಾಗ ಸರ್ ಹೋಗುತ್ತೆ ಮೇಡಮ್ ಇನ್ಮೇಲೆ. ಸೊ ಧ್ಯಾನ ಯಾವಾಗ ಮಾಡ್ತೀವೋ ಆ ಧ್ಯಾನ ಅನ್ನುವಂಥದ್ದು ದೇವರ ಜೊತೆ ಡೈರೆಕ್ಟಾಗಿ ಮಾತಾಡೋದು, ಡೈರೆಕ್ಟಾಗಿ ನೋಡೋದು, ದೇವ್ರನ್ನ ಮೀಟ್ ಮಾಡೋದು. ಸೊ ಅದು ನಿಜವಾದ ಧ್ಯಾನ ಅಂತಂದರೆ. ಸೊ ಯಾರೆಲ್ಲ ಮೌನವಾಗಿ ಕೂತ್ಕೊಳ್ತಾರೋ ಅವರೆಲ್ಲ ದೇವರ ಧ್ಯಾನದಲ್ಲಿದ್ದಾಗೆ ಅದು ಅರ್ಥವಾಗುತ್ತೆ. ಸೊ ಇವಾಗ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ, ಖಂಡಿತವಾಗಿಯೂ ನಿಮ್ಮ ಮನೋಧೈರ್ಯ ಹೆಚ್ಚಾಗುತ್ತೆ. ಸರ್, ಆಮೇಲೆ ಏನಂದ್ರೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ನಾಳೆ ಏನಾಗುತ್ತೋ ಅದು ಕಾಣ್ತಿರುತ್ತೆ ಸರ್. ಯಾಕೆ ಈ ಥರ ಆಗ್ತಿದೆ ಅದು ನನಗೆ ಗೊತ್ತಾಗ್ತಿಲ್ಲ. ಐ ಮೀನ್ ಸಿ ಯು ಜಸ್ಟ್ ಬಿಗನ್. ನಾವು ಹುಟ್ಟಿದವಾಗಿನಿಂದ ಏನೋ ಇದು ಸ್ಟಾರ್ಟ್ ಮಾಡಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀರಿ ಅಂತಂತ ಹೇಳಿದ್ರೆ. ಸೊ ಇಟ್ಸ್ ಲೈಕ್ LKG. ಸೊ ಒಂದೇ ವರ್ಷಕ್ಕೆ ಪರಿಪಕ್ವ ಆಗಬೇಕು ಅಂತಂತ ಏನಿಲ್ಲ. ಕಾಲಕ್ರಮೇಣ ನೀವು ಮಾಡ್ತಾ ಹೋದಾಗೆ ನಿಮ್ಮ ಮನೋಧೈರ್ಯ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಫೈತ್ ಹೆಚ್ಚಾಗುತ್ತೆ ನಿಮ್ಮ ಮೇಲೆ ನಿಮಗೆ. ಸೊ ಖಂಡಿತವಾಗಿಯೂ ಇದು ಇಂಟರ್ವ್ಯೂ ಎಲ್ಲ ಇದು ದೊಡ್ಡ ವಿಚಾರ ಅಲ್ಲಮ್ಮ. ಇದೆಲ್ಲ ಯಾವುದೋ ಒಂದು ಸಣ್ಣ ಘಟ್ಟ ಅಷ್ಟೇ ಲೈಫಲ್ಲಿ ಬರೋವಂಥದ್ದು. ಇಟ್ಸ್ ನಾಟ್ ಅ ವೆರಿ ಬಿಗ್ ಥಿಂಗ್. ಲೈಫ್ ಅನ್ನೋದು ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ಈಸಿಯಾಗಿ ನೀವು ಇಂಟರ್ವ್ಯೂಲ್ಲಿ ಪಾಸ್ ಆಗ್ತೀರಾ. ಹೋಗೋದಕ್ಕಿಂತ ಮುಂಚೆ ಪದೇ ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಇವಾಗಲಿಂದ ರೆಡಿಯಾಗಿ
ಇಟ್ಸ್ ಲೈಕ್ ಮಾಕ್ ಡ್ರಿಲ್ ಮಾಡೋ ಥರ ಇರಬೇಕು. ಮಿಲ್ಟ್ರಿ, ನಾನೀಗ ಮಿಲ್ಟ್ರಿಗೆ ಹೋದರೂ ನಾನು ಸೋಲ್ಜರ್ ಆಗಬೇಕು ಅಂತಂದ್ರು ಪಾಕಿಸ್ತಾನ ಬಾರ್ಡ್ರಲ್ಲಿ ನಾನು ಫಸ್ಟೇ ಹೋಗಿ ನಿಲ್ಲಿಸ್ಬಿಡಲ್ಲ, ಎಲ್ಲ ಕೊಟ್ಬಿಟ್ಟು ಫಸ್ಟು ಟ್ರೈನಿಂಗ್ ಆಗಬೇಕು ನಾನು ಅದರಲ್ಲಿ. ಐ ಹ್ಯಾವ್ ಟು ಗೋ ಥ್ರೂ ಲಾಟ್ ಆಫ್ ಪ್ರಾಸೆಸ್ ಅಲ್ವಾ. ಸೊ ಆ ರೀತಿ ಇಂಟರ್ವ್ಯೂಗೆ ಹೋಗೋದಕ್ಕಿಂತ ಮುಂಚೆ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನಸ್ಸಲ್ಲಿ, ಯಾವ ರೀತಿ ಕ್ವೆಶನ್ಸ್ ಬರ್ಬೋದು, ನಾನು ಯಾವ ರೀತಿ ಆನ್ಸರ್ ಮಾಡಬೇಕು ಅಂತಂತೇಳಿ. ಸೊ ಆ್ಯಸ್ ಐ ಟೋಲ್ಡ್ ಯು, ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಮೇಡಮ್. ಸೊ ಹಾಗಾಗಿ ಕ್ರ್ಯಾಕ್ ಮಾಡಿ, ಈ ರೀತಿ ಜಾಬ್ ಸಿಕ್ಕೇ ಸಿಗುತ್ತೆ ಈ ಸಲ. ನೀವು ಏನೋ ಜಾಬ್ ಪಡ್ಕೊಂಡು ಚೆನ್ನಾಗಿರ್ತೀರ. ಓಕೆ, ಥ್ಯಾಂಕ್ ಯು ಅಮೃತ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಾ ಇದ್ರಿ ಅಂದರೆ ಎಲ್ಲಿ ಗಲೀಜಿರುತ್ತೋ ಅಲ್ಲಿ ಹಣ ಬರೋದಕ್ಕೆ ಚಾನ್ಸೇ ಇಲ್ಲ, ಶುದ್ಧವಾದಂತಹ ಮನಸ್ಸು, ಶುದ್ಧವಾದಂತಹ ಸ್ಥಳ ಇರಬೇಕು ಅಂತ. ಬಹುಶಃ ಅದಕ್ಕೆ ಅನ್ಸುತ್ತೆ ನಮ್ಮ ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಕಡಿಮೆ ಅಂತ. ಯಾಕಂದರೆ ನಾವು ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳಿಗೆ ಎಷ್ಟು ಕ್ಲೀನ್ ಇರುತ್ತೆ. ಸೊ ಬಸ್ ಸ್ಟಾಪ್ ಇರಬಹುದು, ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ನಾವು ಒಂದು ಕಲ್ಲು ಎತ್ತಾಕಕ್ಕೂ ಎಂಜಲು ಉಗಿಯೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತೀವಿ. ಸೊ ನಾವು ಸಾಕಷ್ಟು ಆ ಥರ ದೇಶಗಳನ್ನು ನೋಡಿದ್ದೀವಿ. ಬಟ್ ನಮ್ಮ ದೇಶ ಅಫ್ಕೋರ್ಸ್ ಸ್ವಚ್ಛ ಭಾರತ, ಬ್ರ್ಯಾಂಡ್ ಬೆಂಗಳೂರು, ಅದು ಇದು ಅಂತ ಇದ್ರೂ ಕೂಡ ನಮ್ಮ ದೇಶ ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ಅಷ್ಟು ಕ್ಲೀನ್ ಇಲ್ಲ ಅಂತಲೇ ಹೇಳಬಹುದು. ಸೊ ಅದಕ್ಕೆ ಈ ರೀತಿ ಆಗ್ತಿದೆಯಾ ಅಂತ. ದಿಸ್ ಈಸ್ ಒನ್ ಆಫ್ ದಿ ವೆರಿ ಬಿಗ್ ರೀಸನ್ ಮೇಡಮ್. ಈಗ ನಾವು ದೇಶ ಅನ್ನೋದಕ್ಕಿಂತ ಮುಂಚಿತವಾಗಿ ಈಗ ನಮ್ಮ ಮನೆ, ಒಬ್ಬೊಬ್ಬರು ನನ್ನ ಮನೆ ನೀಟಾಗಿರಬೇಕು ಅಂತ ಅಂದ್ಕೊಂಡ್ರೆ ಇಟ್ ಹ್ಯಾಸ್ ಟು ಬಿಗಿನ್ ಫ್ರಮ್ ದೇರ್. ಈಗ ನಾವಿಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಈ ಜಿ ಸ್ಟುಡಿಯೋ ಅಂದ್ಕೊಳ್ಳಿ, ಇದು ತುಂಬ ಚೆನ್ನಾಗಿದೆ, ನಾನು ನೋಡಿದೆ, ಇಟ್ಸ್ ವೆರಿ ನೀಟ್. ಓಕೆ, ಸೊ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಮೊದಲನವನಾಗಬೇಕು, ನಾನು ಎಸಿಬಾರ್ದಪ್ಪ ಅಂತ ನಾನು ಅನ್ಕೋಬೇಕು. ಇಟ್ಸ್ ನಾಟ್ ಅಬೌಟ್ ಸ್ವಚ್ಛ ಭಾರತ್. ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ನನಗೆ ಮೊನ್ನೆ ಹೇಳಿದರು, ನಾವೆಲ್ಲ ಕ್ಲೀನ್ ಇಂಡಿಯಾ, ಸ್ವಚ್ಛ ಭಾರತ್ ಅಂತೀವಿ, ಈಕೋ ಫ್ರೆಂಡ್ಲಿನೆಸ್ ಅಂತ ಹೇಳ್ತೇವೆ. ನಮ್ಮ ಒಂದು ಭಾರತ ದೇಶದ ಸಂಸ್ಕಾರದ ಪ್ರಕಾರ ನಾವು ಭೂಮಿನ ತಾಯಿ ಅಂತ ಹೇಳ್ತೇವೆ. ಈಗ ಯೋಚನೆ ಮಾಡಿ, ಪ್ರತಿ ಸಲ ನೀವು ಒಗೆದಾಗ ನೀವು ಒಗಿತಿರೋದು ನಿಮ್ಮ ತಾಯಿ ಮುಖದ ಮೇಲೆ ಅಂತ ಅನ್ಕೊಂಡ್ರೆ ನೀವು ಒಗಿತೀರಾ? ನೀವು ಎಲ್ಲೆಲ್ಲಂದ್ರಲ್ಲಿ ಎಸಿತೀರಪ್ಪ, ಎಲ್ಲೆಲ್ಲಂದ್ರಲ್ಲಿ ಮೂತ್ರ ಮಾಡ್ತೇವೆ. ನೀವು ಅನ್ಕೋಬೇಕೀಗ ಭೂಮಿ ತಾಯಿ, ನನ್ನ ತಾಯಿ ಮೇಲೆ ನಾನು ರೀತಿ ಮಾಡ್ಲಿಕ್ಕಾಗುತ್ತಾ? ಈಸ್ ಆರ್ ನಾಟ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಫಾರ್ ಆಲ್ ಸಚ್ ಥಿಂಗ್ಸ್. ನಮ್ಗೆ ಜಾಗ ಇದ್ದರೂ ಸಹ ನಾವು ಅಷ್ಟು ಕೇರ್ಲೆಸ್ ಇರ್ತೇವೆ. ನೀವು ಎಲ್ಲಿ ಈ ಕೇರ್ಲೆಸ್ನೆಸ್ ಇದೆಯೋ, ಎಲ್ಲಿ ಅನ್ಆರ್ಗನೈಸ್ಡ್ ಬಿಹೇವಿಯರ್ ಸ್ಟ್ರಕ್ಚರ್ ಇದೆಯೋ, ಅಲ್ಲೆಲ್ಲ ಸಂಸ್ಕಾರ, ದುಡ್ಡಾಗಲಿ, ಹಣ, ಆಸ್ತಿ, ಐಶ್ವರ್ಯಗಳು ಎಂಥವೂ ಬರೋದಿಲ್ಲ. ಒಂದು ವೇಳೆ ಬಂದರೂ ಅದನ್ನು ಅನುಭವಿಸೋದಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಡೂ ಇಟ್ ಹ್ಯಾಸ್ ಟು ಬಿ ಇನ್ಕಲ್ಕೇಟೆಡ್ ಫಾರ್ ಆಲ್ ಆಫ್ ಅಸ್. ನಿಜ. ಓಕೆ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಗುರುಜಿ, ಚಂದ್ರಶೇಖರ್ ಅಂತ. ಹಲೋ. ಹಲೋ, ಹೇಳಿ ಸರ್, ನೀವು ಕರೆ ಮಾಡಿದ್ದೀರಾ, ಮಾತಾಡಿ. ಗುರುಜಿ ಇದ್ದಾರೆ. ಗುರುಪೌರ್ಣಮಿಯ ಶುಭಾಶಯಗಳು. ನಮಸ್ತೆ ಸರ್. ಗುರುಪೌರ್ಣಮಿಯ ಶುಭಾಶಯಗಳು. ನಿಮಗೂ ಗುರುಪೌರ್ಣಿಮೆಯ ಶುಭಾಶಯಗಳು ಸರ್. ನಮಸ್ತೆ ಸರ್. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಸುನೀತಾ ಅಂತ ಅಂದ್ಬಿಟ್ಟು SLC ಬರೀತಾ ಇದ್ದಾಳೆ. ಅವಳಿಗೆ ಒಂದು ಸ್ವಲ್ಪ ಮನಸ್ಸು ಒಂದು ಸ್ವಲ್ಪ ಚಂಚಲತೆ, ಅದಕ್ಕೆ ಏನು ಮಾಡಬೇಕು ಅಂತ. ಓಕೆ, ಎಷ್ಟು ವಯಸ್ಸು ಅವ್ರಿಗೆ ಸರ್? 15. ಓಕೆ. ಸೊ ಈಗ ನಾನು ಏನೂ ನೋಡದೆ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೂ ನಮ್ಮ ಒಂದು ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ಏನು ಯೂಟ್ಯೂಬಲ್ಲಿದೆಯೋ ಅದರಲ್ಲಿ ಮಕ್ಕಳಿಗೋಸ್ಕರ ಒಂದು ವಿಡಿಯೋ ಮಾಡಿದ್ದೇನೆ. ಪ್ರತಿದಿನ ನಾವು ಮಕ್ಕಳಿಗೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವರ ತಲೆ ಮೇಲೆ ಕೈ ಇಟ್ಟು ತಂದೆ ತಾಯಿಗಳು ಆಶೀರ್ವಾದ ಮಾಡಬೇಕು. ನನ್ನ ಮಗಳು ಆರೋಗ್ಯವಾಗಿದ್ದಾಳೆ, ನನ್ನ ಮಗಳು ಎಲ್ಲವನ್ನು ಗ್ರಹಿಸಿಕೊಳ್ಳುವಂಥ ಒಂದು ವ್ಯಕ್ತಿಯಾಗಿದ್ದಾಳೆ, ನನ್ನ ಮಗನು ಅಥವಾ ನನ್ನ ಮಗಳು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದಾರೆ, ನನ್ನ ಮಕ್ಕಳು ಉತ್ತಮವಾದ ರೀತಿಯಲ್ಲಿ ಕಲಿತು ಬೆಳೆದು ಶ್ರೀಮಂತರಾಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅನ್ನುವಂಥದ್ದು ಪ್ರತಿದಿನ ನಾವು ಅವ್ರಿಗೆ ಮಾಡಬೇಕು. ಎಷ್ಟೋ ಸಲ ಅವರು ಯಂಗ್ಸ್ಟರ್ಸ್, 15 ಇಯರ್ಸ್ ಅಂದರೆ ತುಂಬ ಚಿಕ್ಕ ವಯಸ್ಸಾಗಿರುತ್ತೆ. ಇಟ್ ಈಸ್ ವೆರಿ ಓಕೆ ಟು ಬಿ ಚಂಚಲವಾಗಿರುವಂಥದ್ದೆಲ್ಲ ಏನೋ ಅಬ್ನಾರ್ಮಲ್ ಅಲ್ಲ, ಅದು ನಾರ್ಮಲ್ಲೇ. ನೀವು ಚಂಚಲವಾಗಿರ್ತೀರ, ನೀವು ಯೋಚನೆ ಮಾಡಿ ನೋಡಿ. 15 ವರ್ಷದಲ್ಲಿ ವಿಚಾರದಲ್ಲಿ ಚೆನ್ನಾಗಿದ್ದಾಳೆ, ಓದೋ ವಿಚಾರದಲ್ಲೆಲ್ಲ ಚೆನ್ನಾಗಿದ್ದಾಳೆ, ಸ್ವಲ್ಪ ಮನಸ್ಸು ಸ್ವಲ್ಪ ಚಂಚಲತೆ. ಅದೇ. ಸೊ ಓಕೆ, ಅದೆಲ್ಲ ನಾರ್ಮಲ್ ಆಗುತ್ತೆ ಸರ್, ಏನು ಆತಂಕ ಪಡುವಂಥದ್ದು ಏನೂ ಇಲ್ಲ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಧನಲಕ್ಷ್ಮಿ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಧನಲಕ್ಷ್ಮಿ ಅವರೇ. ಹಲೋ, ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಕೇಳಿಸ್ತೈತಿ. ಓಕೆ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀವಿ ಮೇಡಮ್. ಮಳೆ ಜೋರ? ಮಳೆ ಸಖತ್ ಮಳೆ. ನೋಡಿ ಮೇಡಮ್, ಮಳೆ ಅಂದಾಗ ಒಂದು ಜ್ಞಾಪಕ ಬಂತು.
ನಮ್ಮ ಮನೆಗಳ ಮೇಲೆಲ್ಲ ನೀರು ನಮಗೆ ಬೇಕಂತಂದರೆ ಒಂದು ಓವರ್ ಹೆಡ್ ಟ್ಯಾಂಕ್ ಇಟ್ಟಿರ್ತೀವಿ. ಬಟ್ ಇಷ್ಟು ಮಳೆ ಬರ್ತಿದೆ, ಟ್ಯಾಂಕೇ ಇಲ್ಲ ನೋಡಿ. ದೇವ್ರು ನೋಡಿ, ಈ ಯೂನಿವರ್ಸ್ ನೋಡಿ ಹೇಗೆ ಮಿರಕಲ್ ನೋಡಿ, ಅದ್ಭುತ. ಒಂದು ಆಗ್ತದ ಚಂದ್ರಪಟ್ಟಣ ಅಂತ ಹೇಳಿ ಮೇಡಮ್, ಹೇಳಿ. ಅದೇ ಮನೇಲಿ ಸ್ವಲ್ಪ ದುಡ್ಡಿಂದು ಇದು, ಆಮೇಲೆ ನಮ್ಮ ಹುಡುಗನಿಗೆ ಒಂದ್ ಸ್ವಲ್ಪ ಆರೋಗ್ಯದ್ದು, ಮನೇಲಿ ದುಡ್ಡಿಂದ ಹಿಂಸೆ ಗುರುಜಿ ನಮ್ಗೆ. ಹೇಗೆ ಇನ್ಕಮ್ ಹೇಗಿದೆ ಮೇಡಮ್? ಏನು ಮಾಡ್ತಿದ್ದೀರಾ ನೀವು? ಇನ್ಕಮ್ ನಮ್ಮನವ್ರು ಕಾಯಿ ವ್ಯಾಪಾರ ಮಾಡಾಕ್ರಿ ಯಜಮಾನ್ರು. ಏನು ವ್ಯಾಪಾರ ಮಾಡ್ತಾರೆ? ಕಾಯಿ ವ್ಯಾಪಾರ. ಕಾಯಿ, ತೆಂಗಿನಕಾಯಿ ಇರ್ಬೋದು. ಓಕೆ. ಹಾಂ. ನಮ್ಮ ಮಗ ಅಲ್ಲಿ ಬೆಂಗಳೂರಲ್ಲಿ ಮೆಡಿಸಿನ್ ಕಂಪ್ನಿ ಅವನಿಗೆ ದೊಡ್ಡವನು. ಇನ್ನು ಚಿಕ್ಕವನು ಕಾರ್ ಓಡಿಸ್ತಾವನೆ. ಪೋಟೋಸದ ಇಟ್ಕೊಂಡಿದ್ದ ಕಾರ್ ಓಡಿಸ್ತಾವನ. ಈಗ ಇಬ್ರದು ಮದ್ವೆ ಆಗೈತಿ. ಇಬ್ರಿಗೂ ಒಂದೊಂದ್ ಮಕ್ಳಾಗ, ಒಂದು ಗಂಡು ಒಂದ್ ಹೆಣ್ಣು. ಅವ್ರಿಗೆ ಒಬ್ಬನಿಗೆ ಗಂಡು ಒಬ್ಬನಿಗೆ ಹೆಣ್ಣಾಗೈತೆ. ಈಗ ದುಡ್ಡಿಂದ ಒಂದ್ ಸ್ವಲ್ಪ ನಮ್ಗೆ ಎಲ್ಲ ಒಂಥರ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು ಎಲ್ಲ ರೀತಿ. ಓಕೆ, ಮೊದಲಿಗೆ ವ್ಯಾಪಾರ ಮಾಡ್ತಾ ಇರೋದು ಕೇಳಿ ನನಗೆ ಖುಷಿ ಆಯಿತು. ಸೊ ತೆಂಗಿನಕಾಯಿಗೆ ತುಂಬ ಬೇಡಿಕೆ ಇದೆ. ನೀವು ನೋಡಬೇಕು, ತುಂಬ ಜನ ಸಕ್ಸಸ್ ಆಗಿರೋರು ತುಂಬ ಇದ್ದಾರೆ ಈ ತೆಂಗಿನಕಾಯಿ ವ್ಯಾಪಾರ ಮಾಡಿ. ಸೊ ನೀವು ಅಂಥ ವ್ಯಾಪಾರ ಮಾಡಿ ಸಕ್ಸಸ್ ಆಗಿರೋರ ಬದುಕನ್ನು ಅಥವಾ ಜೀವನವನ್ನು ಸ್ಟಡಿ ಮಾಡಬೇಕು. ಆಗ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ತಿದ್ಕೊಳ್ಬೇಕು, ಇನ್ನೂ ಏನೆಲ್ಲ ಕಲಿಯೋದಿದೆ, ನಾವೇನು ತಪ್ಪು ಮಾಡ್ತಿದ್ದೀವಿ, ಇದೆಲ್ಲ ಗೊತ್ತಾಗುತ್ತೆ. ಸೊ ಈಗ ನನಗೆ ತೆಂಗಿನಕಾಯಿ ವ್ಯಾಪಾರ ಮಾಡಿ ನನಗೆ ಗೊತ್ತಿಲ್ಲ. ನೀವು ಕಾಯಿ ಅಂದರೆ ಯಾವ ಕಾಯಿ ಅಂತ ಕೇಳ್ತಿದ್ದೆ, ಯಾಕಂದ್ರೆ ನಮ್ಮೂರ ಕಡೆ ತೆಂಗಿನಕಾಯಿ ವ್ಯಾಪಾರ ಅದೆಲ್ಲ ಏನಿಲ್ಲ. ಬಟ್ ಜನರಲಾಗಿ ಅದನ್ನು ಸ್ಟಡಿ ಮಾಡಬೇಕಮ್ಮ. ಸೊ ಅದು ಸುಲಭವಾಗುತ್ತೆ. ಎರಡನೇದು, ನೀವು ಬೆಳೆಸಿರೋ ರೀತಿ, ಬೆಳೆದು ಬಂದ ರೀತಿ, ಎನ್ವೈರನ್ಮೆಂಟು, ಪರಿಸರ, ಇದೆಲ್ಲವೂ ಮ್ಯಾಟರ್. ಮಕ್ಕಳು ಬೆಳವಣಿಗೆಗೆ, ನಮ್ಮ ಬೆಳವಣಿಗೆಗೆ, ನಮ್ಮ ಆರೋಗ್ಯಕ್ಕೆ. ಸೊ ಹಾಗಾಗಿ ಯಾವ ಪರಿಸರದಲ್ಲಿ ಬೆಳೆದಿರ್ತೀವಿ ಅದು ಮುಖ್ಯವಾಗುತ್ತೆ. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನೀವು ಥ್ಯಾಂಕ್ಫುಲ್ ಆ್ಯಟಿಟ್ಯೂಡ್ ಇರಬೇಕು. ಥ್ಯಾಂಕ್ಫುಲ್ ಒಂದು ಗ್ರೇಸ್ಫುಲ್ ಮನೋಭಾವನೆ ಇರಬೇಕು. ನೀವು ಹೆಚ್ಚು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ತಿರಬೇಕು. ಒಂದು ತಾಯಿ ಮತ್ತು ತಂದೆಯ ಆಶೀರ್ವಾದ ಎಷ್ಟು ಶಕ್ತಿ ಇದೆ ಅಂತಂದರೆ, ದೇವರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ನಮ್ಮ ತಂದೆ ತಾಯಿಗೆ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ. ಸೊ ತುಂಬ ಬ್ಲೆಸ್ ಮಾಡ್ತೀರಿ. ನನ್ನ ಮಕ್ಕಳು ಚೆನ್ನಾಗಾಗ್ತಾರೆ, ಶ್ರೀಮಂತರಾಗ್ತಾರೆ, ಆರೋಗ್ಯವಾಗಿ ಇದ್ದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಆಶೀರ್ವಾದ ಮಾಡ್ತೀರಿ. ಅವ್ರು ಎಲ್ಲೇ ಯಾವ ಮೂಲೆಯಲ್ಲೇ ಇರಲಿ ಅವ್ರಿಗೆ ನಿಮ್ಮ ಆಶೀರ್ವಾದ ಹೋಗುತ್ತೆ. ಸೊ ಬ್ಲೆಸ್ ಮಾಡ್ತೀರಿ, ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಮಲ್ಲಿಕಾರ್ಜುನ್ ಅಂತ ಮುಂಬೈಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮಲ್ಲಿಕಾರ್ಜುನ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ. ನಮಸ್ತೆ, ಹೇಳಿ ಸರ್. ಮಾತಾಡಿ. ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಮಲ್ಲಿಕಾರ್ಜುನ್ ಅವರೇ. ಹಲೋ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಇನ್ನು ಸಾಕಷ್ಟು ಮಂದಿ ಕರೆ ಮಾಡ್ತಾ ಇದ್ದಾರೆ ಗುರುಜಿ, ಬಟ್ ನಮಗೆ ಸಮಯ ಇಲ್ಲ. ಸೊ ವೀಕ್ಷಕರೆಲ್ಲ ಕಾದಿದ್ದಾರೆ ಇವತ್ತಿನ ಎಪಿಸೋಡ್ನ ಟೆಕ್ನಿಕ್ ವಿಶ್ವತಂತ್ರ ಮಂತ್ರಕ್ಕಾಗಿ. ಏನು ಹೇಳ್ತೀರಾ ಗುರುಜಿ ಇವತ್ತಿನ ಟೆಕ್ನಿಕ್ ಬಗ್ಗೆ? ಟೆಕ್ನಿಕ್ ಹೇಳೋದಕ್ಕಿಂತ ಮುಂಚಿತವಾಗಿ ಇನ್ನೂ ಕೆಲವು ಜಾಗಗಳು, ಪರೀಕ್ಷಿತ್ ಹತ್ರ ರಾಕ್ಷಸ ಕೇಳ್ತಾರೆ, ಕಲಿ ಕೇಳ್ತಾರೆ, ಎಲ್ಲೆಲ್ಲ ನಾನು ಇರ್ತೇನೆ ಅಂತಂತೇಳಿ. ಯಾರ್ಯಾರು ಆಲ್ಕೋಹಾಲ್ ಸೇವನೆ ಮಾಡ್ತಾರೋ, ಸೊ ಡ್ರಿಂಕ್ಸ್ ಆಗ್ಬೋದು, ಸ್ಮೋಕ್ ಆಗ್ಬೋದು, ಅಲ್ಲಿರ್ತೇನೆ ಅಂತ ಹೇಳ್ತಾರೆ. ಸೊ ಓಕೆ, ಅಲ್ಲೂ ಇರಪ್ಪ ಅಂತ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ. ಇನ್ನೂ ಒಂದು ಜಾಗ ಕೇಳ್ತಾರೆ, ಎಲ್ಲಿ ವೇಶ್ಯವಾಟಿಕೆ ಆಗುತ್ತೋ, ಎಲ್ಲಿ ಹೆಣ್ಣಿಗೆ ಅಗೌರವವನ್ನು ತೋರಿಸ್ತೇವೋ, ಯಾರು ಚೆನ್ನಾಗಿ ನೋಡ್ಕೊಳ್ಳಿ, ಯಾವ ಮನೆಯಲ್ಲಿ ಹೆಣ್ಣನ್ನು ಕೇವಲವಾಗಿ ನೋಡ್ತಾರೋ ಅಲ್ಲಿ ನಾನು ಇರ್ತೇನೆ ಅಂತ ಹೇಳ್ತಾರೆ. ಓಕೆ, ಅಲ್ಲೂ ಇರು. ಇನ್ನೊಂದು ಜಾಗ ಬೇಕು ಅಂತ ಕೇಳ್ತಾರೆ. ಇನ್ನೊಂದು ಜಾಗ ಯಾವುದು ಅಂತ ಕೇಳಿದಾಗ, ಯಾವ ಮನೆಯಲ್ಲಿ ಜಗಳ ಆಗುತ್ತೋ, ಸಿಟ್ಟು ಯಾರಿಗೆ ಹೆಚ್ಚಿರುತ್ತೋ, ಯಾರು ದ್ವೇಷ ಮನೋಭಾವನೆ ಇರುತ್ತೋ ಅಲ್ಲಿ ನಾನು ಇರ್ತೇನೆ ಅಂತೇಳಿ. ಓಕೆ, ಅಲ್ಲಿ ಓಕೆ, ಇಷ್ಟೇ, ಇನ್ನು ಕೇಳಬಾರ್ದು ನೀನು ಅಂತ ಹೇಳ್ತಾರೆ. ಈಗ ಪರೀಕ್ಷಿತ್ ಮಹಾರಾಜ ಹೇಳ್ತಾರೆ, ಸಾಕಪ್ಪ ಎಲ್ಲ ಜಾಗ ನೀನೇ ತೊಗೊಂಬಿಟ್ಟಲ್ಲೋ ಅಂತ. ಲಾಸ್ಟ್ ಇನ್ನೊಂದು ಜಾಗ ಬೇಕು ಅಂತ ಕೇಳ್ತಾರೆ. ಆ ಜಾಗ ಯಾವುದು ಅಂತಂತ ಹೇಳಿದಾಗ ಕಲಿ ಹೇಳುತ್ತೆ, ಯಾರು ಹಣವನ್ನಾಗಲಿ, ಬಂಗಾರವನ್ನಾಗಲಿ, ಆಸ್ತಿಯನ್ನಾಗಲಿ ಕಬಳಿಸಿ, ಇನ್ನೊಬ್ಬರಿಗೆ ಮೋಸ ದ್ರೋಹವನ್ನು ಮಾಡಿ, ವಂಚಿಸಿ, ಲಂಚದ ರೂಪದಲ್ಲಿ ಅಥವಾ ಯಾವುದೇ ಒಂದು ಕೆಟ್ಟ ರೀತಿಯಲ್ಲಿ ಹಣ, ಬಂಗಾರ ಇದನ್ನು ಅವರು ಒಂದು ವೇಳೆ ಮಾಡಿದರೆ ಅಲ್ಲಿ ನಾನಿರ್ತೇನೆ ಅಂತಂತೇಳಿ. ಸೊ ಹಾಗಾಗಿ ಸ್ವಚ್ಛವಾಗಿ ನಾವು ಏನೊಂದು ದುಡಿಬೇಕೇ ಹೊರತು ಕೆಟ್ಟ ಮಾರ್ಗದಲ್ಲಲ್ಲ. ಸೊ ಯಾರೆಲ್ಲ ಆ ರೀತಿ ದುಡ್ಡು ಮಾಡ್ತಾರೋ, ದುಡ್ಡಿರುತ್ತೆ, ನೆಮ್ಮದಿ, ಶಾಂತಿ,
ನಿಮಗೆ ಗೌರವ ಮರ್ಯಾದೆ ಎಂಥದ್ದು ಇರೋದಿಲ್ಲ. ಸೊ ಹಾಗಾಗಿ ಈ ಕೆಳ ದಿನಗಳಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ನ್ಯೂಸಲ್ಲಿ, ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತುಂಬ ದೊಡ್ಡ ತೊಂದರೆಗಳು ಮಾಡ್ಕೊಂಡಿರೋವಂಥದ್ದು. ಸೊ ಇದೆಲ್ಲ ಇದಕ್ಕೇನೆ. ಸೊ ಕಲಿ ಆ ರೀತಿ ಬಂದಾಗ ತೊಂದರೆಗಳಾಗ್ಬಿಡುತ್ತೆ. ಸೊ ಹುಷಾರಿರಬೇಕು, ಒಳ್ಳೆಯ ಸನ್ಮಾರ್ಗದಲ್ಲಿ ನಾವು ಹಣ ಸಂಪಾದನೆ ಮಾಡಬೇಕು, ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ರಿಗೂ ನಮ್ಮ ಹಕ್ಕು ಮತ್ತು ಜವಾಬ್ದಾರಿ, ಸುಲಭವಾಗಿ ಶ್ರೀಮಂತರಾಗ್ಬೋದು. ಸೊ ಓಕೆ, ಸೊ ದಟ್ಸ್ ಅಬೌಟ್ ಇಟ್. ಆಮೇಲೆ ಟೆಕ್ನಿಕ್ಕು ಮೇಡಮ್ ಕೇಳಿದರು, ಸೊ ನೀವೆಲ್ಲ ವೆಯ್ಟ್ ಮಾಡ್ತಿದ್ದೀರಾ. ಎಲ್ಲರೂ ಈ ಎಮರ್ಜೆನ್ಸಿ ಫಂಡ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲರ ಬಳಿಯೂ ಇರಬೇಕು. ಯಾಕೆ ಎಮರ್ಜೆನ್ಸಿ ಅಂತಂದರೆ ಇದು ಕಲಿಯುಗ. ಬೇರೆ ಯುಗದಲ್ಲಿ ಆ ರೀತಿ ಇರಲಿಲ್ಲ, ನೀವು ಇಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಈಗ ಪಕ್ಷಿಗಳು ಪ್ರಾಣಿಗಳೆಲ್ಲ ಎಮರ್ಜೆನ್ಸಿಗಂತ ಏನೂ ಇಟ್ಕೊಳ್ಳೋದಿಲ್ಲ. ಊಟ ಎಷ್ಟು ಸಿಕ್ಕಿದ್ರೆ ಅದಕ್ಕೆ ಹೊಟ್ಟೆ ತುಂಬ ಅಷ್ಟು ತಿಂದು ವಾಪಸ್ ಬಂದ್ಬಿಡುತ್ತೆ. ಮತ್ತೆ ದೇವರು ಮರುದಿನ ಅದಕ್ಕೆ ಊಟ ಕೊಡ್ತಾನೆ. ಈಗ ಆನೆ ಎಷ್ಟು ಊಟ ತಿನ್ನುತ್ತೆ ನೋಡಿ, ಟನ್ಗಟ್ಟಲೆ ಊಟ ತಿನ್ನುತ್ತೆ. ಬಟ್ ಟನ್ಗಟ್ಟಲೆ ದೇವರು ಅದಕ್ಕೆ ಊಟ ಕೊಡ್ತಾನೆ, ಪ್ರತಿದಿನ ಕೊಡ್ತಾನೆ. ಇಲ್ಲಿ ತನಕ ನ್ಯೂಸೇ ಇಲ್ಲ ಮೇಡಮ್ ಊಟ ಸಿಗದೆ ಆನೆ ಸತ್ತೋಯ್ತು ಅಂತಂತೇಳಿ. ದೇವರು ಅಷ್ಟು ಕೊಡ್ತಾನೆ. ಸೊ ಹಾಗಾಗಿ ನಾವು ಕಲಿಯುಗದಲ್ಲಿರೋದಕ್ಕೆ ನಾವು ಮುಂಚಿತವಾಗಿ ಒಂಚೂರು ಎತ್ತಿಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಫಿನಾನ್ಷಿಯಲ್ ರೂಲ್ಸ್ ಪ್ರಕಾರ ಮಿನಿಮಮ್ 6 ತಿಂಗಳಿಗೆ ಆಗುವಷ್ಟು ನಮಗೆ ಏನು ಬೇಕೋ ಅದನ್ನು ದುಡ್ಡನ್ನು ಎತ್ತಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ಇನ್ ಲಿಕ್ವಿಡ್ ಫಾರ್ಮ್, ಕ್ಯಾಶಲ್ಲೇ ಇರಬೇಕು ಹೆಚ್ಚು, ಅಥವಾ ಬ್ಯಾಂಕಲ್ಲಿದ್ದರೆ ನಾವು ಇಮ್ಮಿಡಿಯೇಟಾಗಿ ತೆಗೆದುಕೊಳ್ಳೋ ರೀತಿ ಇರಬೇಕು. ಯಾವಾಗ ಏನಾಗುತ್ತೆ ಅಂತ. ಒಳ್ಳೆಯದೇ ಆಗುತ್ತೆ, ಬಟ್ ಆದ್ರೂ ಕಲಿಯುಗ ಆಗಿರೋದಕ್ಕೆ ನಾವು ದುಡ್ಡು ಎತ್ತಿಟ್ಕೊಳ್ಬೇಕು. ಮಿನಿಮಮ್ 6 ಮಂತ್ಸು, 12 ಮಂತ್ಸ್ ಇದ್ದರೆ ಒಳ್ಳೆಯದು, 24 ಮಂತ್ಸ್ ಇದ್ದರೆ ಒಳ್ಳೆಯದು, ಅಥವಾ 60 ಮಂತ್ಸ್ ಇದ್ದರೆ ಇನ್ನೂ ಅದ್ಭುತವಾಗಿರುತ್ತೆ. ಎಷ್ಟೋ ಜನ ಶ್ರೀಮಂತರು 100 ವರ್ಷಕ್ಕೆ 200 ವರ್ಷಕ್ಕೆ ಎತ್ತಿಟ್ಕೊಂಡಿರ್ತಾರೆ. ಸೊ ಅಟ್ಲೀಸ್ಟ್ ನಾವು ಮೊಮ್ಮಕ್ಕಳಿಗೆ ಆಗೋಷ್ಟು ಆ್ಯಕ್ಚುಲಿ ನಮಗೆ ಎತ್ತಿಟ್ಕೊಂಡ್ರೆ ಸಾಕು, ಮಕ್ಕಳಿಗೆಲ್ಲ ಎತ್ತಿಟ್ಕೊ ಪಾಯ್ಸನ್ ಆಗ್ಬಿಡುತ್ತೆ ಕೊಟ್ಟಾಗ. ಸೊ ನಮಗೆ ಎತ್ತಿಟ್ಕೊಳ್ಬೇಕು. ಎಷ್ಟೋ ಜನಕ್ಕೆ 1 ತಿಂಗಳು ಕೆಲಸಕ್ಕೆ ಹೋಗದಿದ್ರೆ ಬರೋ ತಿಂಗಳು ಹೇಗಪ್ಪ ಅನ್ಸುತ್ತೆ. ಎಲ್ಲ EMI ಅನ್ನೋ ಒಂದು ದೊಡ್ಡ ಟ್ರ್ಯಾಪ್ ಬೇರೆ ಮಾಡಿಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಸಂಚಿಕೆಯಲ್ಲಿ EMI ಬಗ್ಗೆನೇ ಮಾಡೋಣ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್, ಅಥವಾ ನಾವು ನಮ್ಮ ಒಂದು ವಿಶ್ವ ನಿಯಮದ ಪ್ರಕಾರ ಯೂನಿವರ್ಸ್ನ ಸಿಲೆಬಸ್ಸಲ್ಲಿ ನಾವು ಅದನ್ನು ಹ್ಯಾಪಿನೆಸ್ ಫಂಡ್ ಅಂತ ಹೇಳ್ತೇವೆ. ಸೊ ಅದನ್ನು ಮಿನಿಮಮ್ 6 ಮಂತ್ಸ್ಗಾಗುವಷ್ಟು ನಮ್ಮ ಮನೆಗಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಒಂದು ಕಡೆ ಎತ್ತಿಡಬೇಕು. ಹಾಗೆ ಎತ್ತಿಟ್ಟಾಗ ಭಯ ಇರೋದಿಲ್ಲ, ಸೊ ಆತಂಕ ಇರೋದಿಲ್ಲ. ಸೊ ವಿಲ್ ಬಿ ಮೋರ್ ಫ್ರೀ, ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು ಗುರೂಜಿ. ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಮನಿ ಇಸ್ ಹ್ಯಾಪಿನೆಸ್ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.